ನೀನದನ್ನು ಬುಧವಾರ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಂದಿನ ಸಂಚಿಕೆಯಲ್ಲಿ ನಮ್ಮ ವೇದ ಫೋಟೋನೆಲ್ಲ ಕಂಪೇರ್ ಮಾಡಿ, ಅಂದರೆ ಶಕುಂತಲ ಮನೆಯಿಂದ ತಂದಿರುತ್ತಲ್ಲ ಆ ಫೋಟೋ, ವಿಕಿ ಕಬೋರ್ಡಲ್ಲಿ ಇರುತ್ತಲ್ಲ ಆ ಫೋಟೋ ಎರಡನ್ನೂ ಕಂಪೇರ್ ಮಾಡಿ ಫಿಕ್ಸ್ ಆಗಿಬಿಡ್ತಾಳೆ, ಅಂದರೆ ಕಂಡುಹಿಡಿತಾಳೆ. ಇನ್ನೇನು ಶಕುಂತಲನೇ ನಮ್ಮ ವಿಕ್ರಮ್ ಅವ್ರ ತಾಯಿ. ಹೌದು, ಎರಡು ಫೇಸ್ ಒಂದೇ ಥರ ಇದೆ, ಹಂಗಾದರೆ ನಮ್ಮ ವಿಕ್ರಮ್ ಅವರ ತಾಯಿನೇ ಶಕುಂತಲನ ಅಂತೇಳಿ ಕಂಡುಹಿಡಿತಾಳೆ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಂದರೆ, ಇಬ್ಬರು ತಾಯಿ ಮಗ ಆದ್ರೂ ಏನಕ್ಕೆ ಕಚ್ಚಾಡ್ತಾರೆ ನೋಡಿದ್ರೆ ಒಂದೇ ಊರಲ್ಲಿದ್ದಾರೆ, ಒಬ್ರ ಮಕ್ಕ ಕಂಡ್ರೆ ಒಬ್ರಿಗೆ ಆಗಲ್ಲ. ಹಿಂದೆ ಜೋಗ್ತಮ್ಮ ಹೇಳಿರ್ತಾರಲ್ಲ, ಮರಿಗುಬ್ಬಿನ ಮರಿ ಹತ್ರ ಸೇರ್ಸೋಕೊಂಡು ನೀನೇ ಅಮ್ಮ, ನೀನೇ ಅದನ್ನೆಲ್ಲ ಮಾಡಬೇಕು, ಅದನ್ನೆಲ್ಲ ಅಂದರೆ ಜಗಳ ಆಡಿದ್ದೆಲ್ಲ ಒಳ್ಳೇದಕ್ಕೇನ, ಈ ಜಗಳ ಆಡಿದ್ದಕ್ಕೇ ನಾನು ಶಕುಂತಲಾ ಮನೆಗೆ ಹೋಗಂಗಾಯ್ತು. ಶಕುಂತಲಾ ಮನೆಗೆ ಹೋಗಿದ್ದಕ್ಕೆ ಈ ಫೋಟೋ ಸಿಕ್ತು, ಈ ಫೋಟೋ ಸಿಕ್ಕಿದ್ದಕ್ಕೇ ಇಬ್ಬರು ತಾಯಿ ಮಗ ಅನ್ನೋದು ಗೊತ್ತಾಯಿತು. ಅಂದರೆ ಅಲ್ಲಿಗೆ ಜಗಳ ಆಗಿದ್ದು ಒಳ್ಳೇದಕ್ಕೆ. ಈ ಮನೆಗೆ ನನ್ನನ್ನು ಸೇರಿಸಿದ್ದೆ ತಾಯಿ ಮಗನ ಒಂದು ಮಾಡೋಕ್ಕೆ ಅಂತ ಆಯಿತು. ಇನ್ಮೇಲೆಲ್ಲ ಬದಲಾಗುತ್ತೆ. ಶಕುಂತಲಾನೇ ವಿಕ್ಕಿ ಅವ್ರ ಅಮ್ಮ ಅಂತ ಗೊತ್ತಾಯ್ತು ತಾನೆ, ಇನ್ಮೇಲೆ ಈ ವೇದ ಎಲ್ಲದನ್ನೂ ಬದಲು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಆಗ್ತಾಳೆ ವೇದ. ಈ ಕಡೆ ಫುಲ್ಲು ಕುಡ್ದಿರ್ತಾನೆ ಅಲ್ಲ ವಿಕ್ರಮು, ಮನೆಗೆ ಬರ್ತಾನೆ, ಬಾಲಮ್ಮನ ಕರ್ಕೊಂಬರ್ತಾರೆ. ವೀರ ನೋಡು ಪಾಪ, ಇಲ್ಲಿ ಇವನು ನಮ್ಮ ಬಿಸ್ನೆಸ್ಸಿಗೆ ಇವನು ಹುಲಿ ಆಗಲ್ಲ, ಈ ಕಳ್ಳರಿಗೆಲ್ಲ ಸುರಂಗ ಮಾರ್ಗ ಕೊರ್ಕೊಟ್ಟು ಇಲ್ಲೇ ಬನ್ನಿ ಜಾಗ ಅಂತ ಇಲಿ ಆಗ್ತಾನೆ ಅಂತೇಳಂತಾನೆ. ಇಬ್ಬರು ದಾಮೋದರ ಇವನು ನೋಡ್ತಾರೆ, ಆಹಾ ಪಾಪ ನನ್ನ ಬೇತಾಳ ಮನೆಗೆ ಬಂದ್ಲಾ ಅಂಥೇಳಿ ಫುಲ್ ಖುಷಿಯಾಗಿ ಬೇತಾಳ ಅಂತ ದಾಮೋದರನ್ನೇ ವೇದ ಅಂದ್ಕೊಂಡು ತಪ್ಕೊಂಡು ಮುತ್ಕೊಟ್ಬಿಡ್ತಾನೆ ನಮ್ಮ ವಿಕ್ರಮು. ಬಿಡೋ ನೀನು, ಇಲ್ಲಿ ವೇದ ತಾಯಿ ಮಗನ ಹೆಂಗೆ ಒಂದು ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಕೂತಿರ್ತಾಳೆ ರೂಮಲ್ಲಿ. ಎಂಥ ತಾಯಿಗಾದ್ರೂ ಮಗ ನೋಡಿದ ತಕ್ಷಣ ತಪ್ಕೋಬೇಕು, ಮಾತಾಡಿಸ್ಬೇಕು ಅಂತ ಇರುತ್ತೆ. ಆದರೆ ಶಕುಂತಲೆಗೆ ಯಾವಾಗ ನೋಡಿದ್ರು ವಿಕ್ರಮನ ರೌಡಿ ಅಂತಲೇ ಇರ್ತಾರೆ. ನಮ್ಮ ತಂದೆಗಾದ್ರೂ ಆಯಿತು, ತನ್ನ ಮಕ್ಕಳನ್ನ ಯಾಕೆ ರೌಡಿಸಮ್ಗೆ ತಂದರು ನಮ್ಮ ಮಾವ, ಇದರಲ್ಲಿ ನಮ್ಮ ಮಾವನ ಸ್ವಾರ್ಥ ತುಂಬ ಇದೆ. ಶಕುಂತಲಮ್ಮ ಅವರೇ ಬಿಟ್ಟೋದ್ರ ಅಥವಾ ಇವರೇ ಎಲ್ಲ ಸೇರ್ಕೊಂಡವರು ನೋಡ್ಸಿದ್ರ, ಇವ್ರು ನೋಡ್ತಾ ಇದ್ರೆ ಇವರೇ ಓಡಿಸಿರಂಗೈತೆ. ಈ ನಮ್ಮ ವಿಕ್ರಮ್ಗೆ ಶಕುಂತಲಮ್ಮನೇ ತಾಯಿ ಅಂತ ಗೊತ್ತಾ ಅಥವಾ ಗೊತ್ತಿಲ್ಲದೆ ಥರ ನಾಟಕ ಆಡ್ತಿದ್ದಾನ? ಪಕ್ಕ ಶಕುಂತಲಮ್ಮಗಂತೂ ವಿಕ್ರಮೇ ನನ್ನ ಮಗ ಅಂತ ಗೊತ್ತಿರಲ್ಲ, ಯಾಕಂದರೆ ಬಿಟ್ಟೋದಾಗ ಅವ್ನು ಚಿಕ್ಕವನು ಈಗ ದೊಡ್ಡವನಾಗಿದೆ, ನಂಗೆ ಗೊತ್ತಿರಲ್ಲ. ಆದರೆ ವಿಕ್ರಮ್ ಸ್ವಲ್ಪ ದೊಡ್ಡನ ಇದ್ನಲ್ಲ, ತನ್ನ ತಾಯಿನ ಐಡೆಂಟಿಫೈ ಮಾಡ್ಬೋದಲ್ಲ, ಇವರೇ ನಮ್ಮಮ್ಮ ಅಂತ ಗೊತ್ತಿರುತ್ತಲ್ಲ. ಗೊತ್ತಿದ್ಮೇಲೆ ಇವನು ಯಾಕೆ ಹೋಗಿ ನೀನು ನಮ್ಮಮ್ಮ ಅಂತ ಹೇಳ್ತಾ ಇಲ್ಲ, ಇವೆಲ್ಲ ಯೋಚನೆ ಮಾಡ್ತಾ ರೂಮಲ್ಲಿರ್ತಾಳೆ. ಫಸ್ಟು ವಿಕ್ರಮ್ ರೂಮಿಗೆ ಬಂದಿದ್ದ ತಕ್ಷಣ ಈ ಕೊಂಡಿಗಳನ್ನೆಲ್ಲ ಕಳಿಸ್ಬಿಡ್ಬೇಕು, ಎಲ್ಲದನ್ನು ಕೇಳಬೇಕು ಅಂತ ಕಾತಿರ್ತಾಳೆ ನಮ್ಮ ವೇದ. ಅಲ್ಲಿ ವಿಕ್ರಮ್ ಬಂದು ಹಿಂಗೆ ಬೆಡ್ ಮೇಲೆ ಬೀಳ್ತಾನೆ. ಆಳದವನೇ ಕುಡ್ಕೊಂಡು ಬಂದಿದ್ಯಾ, ತೂರಾಡ್ಕೊಂಬಂದು ಬೀಳ್ತೀಯಲ್ಲ. ಇಲ್ಲ ಬೇತಾಳ, ನಾನು ಕುಡ್ದಿಲ್ಲ ಅಂತಾನೆ. ತೂರಾಡ್ಕೊಂಬಂದಿದ್ದು ನೋಡಿದರೆ ಗೊತ್ತಾಗಲ್ವಾ ಕುಡ್ಕೊಂತಂದು ಅಂತೇಳಂತಾಳೆ. ಹಂಗೆ ತಲೆ ಮೇಲೆ ಒಂದು 4 ಮಟಕ್ತಾಳೆ. ಅಯ್ಯೋ ಬಿಡು ನಾನು ಹೆಂಡ್ತಿ ಹೊಡಿತಿದ್ದಾಳೆ, ಕಾಪಾಡ್ರಿ. ಹೆಂಡ್ತಿನ ನಿನಗೆ ಇನ್ನೂ ನಾನು ಹೆಂಡ್ತಿ ಅನ್ನೋದು ನೆನಪಿದೆಯಾ ಅಂತಾಳೆ. ಹೌದು, ನೀನು ನನ್ನ ಇನ್ನೊಂದು ಮರೆಯೋಕ್ಕಾಗುತ್ತೆ ಚೆನ್ನ, ನಾನು ಉಸಿರಲ್ಲೂ ನೀನು ಬರ್ತೋಗ್ಬಿಟ್ಟಿದ್ಯಾ. ಏನು ಒಳ್ಳೆ ಸಣ್ಣ ಹುಡುಗ್ರ ಥರ ಆಡ್ತೀಯಲ್ಲೋ ಅಂತಾಳೆ. ಸಣ್ಣ ಹುಡುಗನೇ ಬೇತಾಳ ನಾನು, ಆದರೆ ನಮ್ಮಮ್ಮ ಇಲ್ಲ ಅಷ್ಟೇ, ನಮ್ಮಮ್ಮ ಬಿಟ್ಟೋಗ್ಬಿಟ್ಲ ಅಷ್ಟೇ ಅಂತಾನೆ. ಅದು ವಿಕ್ರಮ್, ಅದು ಶಕುಂತಲಾ ಅಮ್ಮ ಅವರು ನಿನಗೆ ಅಂತೇಳಿ ಸ್ಟಾರ್ಟ್ ಮಾಡ್ತಾಳೆ. ಅದೇ ನಮ್ಮ ವಿಕ್ಕಿಗೆ ಸಖತ್ ಕೋಪ ಬಂದು ಅವಳನ್ನ ಹಾಗೆ ಸಿಟ್ಟಲ್ಲಿ ನೋಡ್ತಾನೆ. ಶಕುಂತಲಾ, ಯಾಕೆ ಹೋಗಿದ್ದೆ ನೀನು? ನನ್ನ ಶತ್ರು ಅವಳು, ನನ್ನ ಶತ್ರು ಮನೆಗೆ ನೀನು ಯಾಕೆ ಹೋಗಿದ್ದೆ? ನಿನ್ನ ಶತ್ರು ಅಲ್ಲ, ನನಗೆಲ್ಲ ಗೊತ್ತು, ಅವಳು ನನ್ನ ಶತ್ರುನೇ. ನಿನಗಿಷ್ಟ ಇಲ್ಲ ಅಂತ ನಾನು ಎಣ್ಣೆ ಬಿಟ್ಟೆ, ರೌಡಿಸಮ್ ಬಿಟ್ಟೆ, ನಿನಗಿಷ್ಟ ಇಲ್ಲ ಅಂತ ಕಪ್ಪು ಶರ್ಟ್ ಬಿಟ್ಟು ವೈಟ್ ಶರ್ಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೂ ನೀನು ಅವಳು ನನ್ನ ಶತ್ರು ಮನೆಗೆ ಹೋಗಿದೆಯಲ್ಲ, ಆ ಫೀಲಿಂಗಲ್ಲೇ ನಾನು ಕುಡ್ದಿದ್ದು. ಪಕ್ಕದಲ್ಲಿ ಎಣ್ಣೆ ಬಟ್ಲೆ ಇದ್ದರೆ ಕುಡಿಲಿ, ಇನ್ನೂ ಎಣ್ಣೆ ಕುಡಿತೀಯ? ಹೌದು, ನನಗೆ ತುಂಬ ಫೀಲಿಂಗು, ನನಗೆ ಎಣ್ಣೆ ಕುಡಿಲೇಬೇಕು ಅಂತ ಸುಮ್ಮನೆ ಹುಡ್ಕೋ ಥರ ಮಾಡ್ತಾನೆ. ನಾನು ನಿನ್ನ ಜೊತೆ ಏನೋ ಮಾತಾಡಬೇಕು, ಸ್ವಲ್ಪ ಕೋಆಪ್ರೇಟ್ ಮಾಡು ಅಂತಂದ್ರೂ ಏನು ಅವಳ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ ನಮ್ಮ ವಿಕ್ರಮು. ಮಾಡ್ತೀನಿ ನಿನಗೆ ಪಾಠ ಕಲಿಸ್ತೀನಿ ಇರು ನಿನಗೆ ಅಂತೇಳಿ ಹೇಳಿ ಎದ್ದೋಗ್ತಾಳೆ ಅಲ್ಲಿಂದ ರೂಮಿಂದ ವೇದ. ದಾಮೋದರ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾನೆ. ವೀರ ಪಾಪ ಜಾಸ್ತಿ ಟೆನ್ಷನ್ ತಗೊಬಿಡಿ, ಹೋಗಿ ಮಲ್ಕೋಗಿ, ಇದೇ ಸಾಕಾಗಿದೆ. ಅಲ್ಲ ನನಗೆ ಏನು ಟೆನ್ಷನ್ ಅಂತಂದರೆ, ಈ ವೇದ ವಿಕ್ರಮ್ನ ಚೇಂಜ್ ಮಾಡ್ತಿರೋ ಥರ ನಮ್ಮನ್ನು ರೌಡಿಸಮ್ ಏನಾದರೂ ಬಿಡಿಸಿದ್ರೆ ಅಷ್ಟೊಂದು ಈಸಿನ ಅವನಂತೂ ಬಿಡ್ತಾನೆ ಅಂದರೆ ನಾವು ಬಿಡಬೇಕಲ್ಲ ಅಂತೇಳಂತಾನೆ. ಅಲ್ಲ, ಅವಳು ಏನಾದರೂ ಮನ್ಸು ಮಾಡಿದ್ರೆ ನಮ್ಮನ್ನು ಬಿಡಿಸಿದ್ರೆ ಏನು ಮಾಡೋದು ಪಾಪ, ಅವಾಗ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡೋಣ ಅಂತಾನೆ. ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡೋಕ್ಕೇನು ನಾವೇನು ಇದಾದ್ವಾ? ಅದು ಅಷ್ಟರೊಳಗಡೆ ರೌಡಿಗಳು ನಮ್ಮನ್ನೇ ಸ್ಕ್ರ್ಯಾಪ್ ಮಾಡಿ ಬಿಸಾಕ್ತಾರೆ ಅಷ್ಟೇ. ನಮ್ಮ ಈ ದಂಧೆ ನಡೀತಿರೋದೇ ವಿಕ್ರಮ್ ಅನ್ನೋ ಒಂದು ಪ್ರಾಡಕ್ಟ್ ಮೇಲೆ. ಅವನೇ ಬಿಟ್ಟ ಅಂತಂದರೆ ರೌಡಿಸಮ್ನ ಇನ್ನು ನಾವಿನ್ನೇನು ಮಾಡೋಕ್ಕಾಗಲ್ಲ ಈ ನಮ್ಮ ಭೂಗತ ಲೋಕದಲ್ಲಿ ಅಂತಾನೆ. ಅಷ್ಟೊತ್ತಿಗೆ ಗುಲಾಬಿ ಫೋನ್ ಮಾಡ್ತಾಳೆ ನಮ್ಮ ವೀರನ್ ಫ್ರೆಂಡ್ ಗುಲಾಬಿ, ಗೊತ್ತಿರ್ಬೋದು ನಿಮಗೆ. ಅವಳು ಫೋನ್ ಮಾಡ್ತಾಳೆ, 2-3 ಸಲ ಫೋನ್ ಮಾಡ್ತಾಳೆ. ಯಾರೋ ಅದು ಅಂತಂತಾನೆ ದಾಮೋದರ. ಕಸ್ಟಮರ್ ಕೇರಪ್ಪ, ಮಾತಾಡ್ಬಿಡ್ತೀನಿ ರೀ ಅಂತ ಹೊರಗೆ ಹೋಗ್ತಾನೆ ಫೋನ್ ತಗೊಂಡು ನಮ್ಮ ವೀರ. ಅಂದಾಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ನಮ್ಮ ವಿಕ್ರಮ್ಗೆ ಇದ್ದಂಗೆ ವೀರಂಗೂ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ. ಅದನ್ನು ತುಂಬ ದಿನದಿಂದ ಮೇಂಟೈನ್ ಕೂಡ ಮಾಡ್ತಿರ್ತಾನೆ. ಆವಾಗ ಅವಳು ಫೋನ್ ಮಾಡಿ, ಇನ್ನೂ ಏನು ಗುಲಾಬಿ ಇಷ್ಟು ದಿನ, ಇನ್ನೂ ಎಷ್ಟು ದಿನ ಅಂತ ಹಿಂಗೆ ಸಂಸಾರ ಮಾಡಬೇಕು ಅಂತಿದ್ದೆ, ಯಾರಿಗೂ ಗೊತ್ತಿಲ್ಲ ನನಗೆ,
ನಾನು ಬರ್ತೀನಿ ನಿಮ್ಮ ಮನೆಗೆ ಅಂದಿದ್ದಕ್ಕೆ, ಅಯ್ಯೋ ನಮ್ಮಪ್ಪ ಸಾಯಿಸೇ ಬಿಡ್ತಾನೆ ಗೊತ್ತಲ್ಲ ನಮ್ಮಪ್ಪ, ಅದು ರೂಲ್ಸು ಇಷ್ಟು ದಿನ. ಈಗ ಬಂದಿದ್ದಾಳಲ್ಲ ವೇದ, ಅವಳಿಗೆ ಮಾತ್ರ ಒಂದು ರೂಲು, ನನಗೆ ಮಾತ್ರ ಒಂದು ರೂಲ. ಬರೀ ಗುಲಾಬಿ ಅಂತ ಮನೆಗೆ ಬಂದು ಗುಲ್ಕನ್ ತಿಂದು ಹೋಗೋದಷ್ಟೇ ಅಲ್ಲ, ನಿಮ್ಮ ಮನೆ ಪಲ್ಲಂಗದಲ್ಲಿ ನನಗೆ ಯಾವಾಗಿರೋದು ಜಾಗ, ನೀನು ಕರ್ಕೊಂಡು ಹೋಗಿಲ್ಲ ಅಂದರೆ ನಾನೇ ಸೀದಾ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ, ವೇದ ಬಂದಲಲ್ಲ ಹಂಗೆ ಅಂತ ಹೇಳ್ತಾಳೆ ಗುಲಾಬಿ. ನೀನೇನಾದರೂ ನಾನು ಕರ್ಕೊಂಡು ಹೋಗಿಲ್ಲ ಅಂತಂದರೆ ನಾನೇ ಬಂದುಬಿಡ್ತೀನಿ. ಅಯ್ಯೋ ಹಂಗೇನಾದರೂ ಬಂದುಬಿಟ್ಟು ನಿನ್ನನ್ನು ನಾನು ಮನೆ ಕರ್ಕೊಂಬಂದ್ರೆ ನಮ್ಮಪ್ಪ ನಾನು ಸಾಯಿಸೇ ಬಿಡ್ತಾರೆ, ನೀ ಕರ್ಕೊಂಡು ಹೋದ್ರೆ ನಿಮ್ಮಪ್ಪ ಸಾಯಿಸ್ತಾರೆ, ಕರ್ಕೊಂಡು ಹೋಗಿಲ್ಲ ಅಂದರೆ ನಾನೇನು ಸಾಯಿಸೇ ಬಿಡ್ತೀನಿ ಅಂತಾಳೆ. ಈಗ 7 ದಿನ ನಿನಗೆ ಟೈಮ್ ಕೊಟ್ಟಿದ್ದೆ, ಇದಲ್ಲೇ 8ನೇ ದಿನ, ನೀನಾಗೆ ಬಂದು ಕರ್ಕೊಂಡು ಹೋಗ್ತೀಯಾ, ನಾನೇ ಸೀದಾ ಬರಲ್ಲ ನಿಮ್ಮ ಮನೆಗೆ ಅಂತ ಸ್ವಲ್ಪ ಧಮಕಿ ಆಗ್ತಾಳೆ. ನೋಡೋವಿರ, ಈ ಗುಲಾಬಿ ಜೊತೆ ಚುಚ್ಚ ಮುಳ್ಳು ಇದೆ ಅನ್ನೋದನ್ನು ಮರಿಬೇಡ. ನನಗೆ ನಮ್ಮಿಬ್ಬರು ಸಂಬಂಧದ ಬಗ್ಗೆ ನನ್ನ ಹತ್ರ ತುಂಬ ಸಾಕ್ಷಿ ಇದ್ದಾವೆ, ಅದನ್ನೆಲ್ಲ ತಗೊಂಬಂದು ನಿಮ್ಮ ಅಪ್ಪ ನಿಮ್ಮ ಅಣ್ಣನ ನಿನ್ನ ತಮ್ಮನ ಮುಂದೆ ಇಡೋದಕ್ಕಿಂತ ಮುಂಚೆ ನನಗೆ ಹೆಂಡ್ತಿ ಅನ್ನೋ ಸ್ಥಾನ ಕೊಟ್ಟು ನಿಮ್ಮ ಮನೆಗೆ ನೀನಾಗೆ ಕರ್ಕೊಂಡೋಗು ಅಷ್ಟೇ ಅಂತ ಸ್ವಲ್ಪ ಬೆದರಿಕೆ ಆಗ್ತಾಳೆ. ಇದಿಷ್ಟು ಬುಧವಾರ ಸಂಚಿಕೆ ನೋಡಿ. ಈ ಗುಲಾಬಿ, ಹೊಸ ಕ್ಯಾರೆಕ್ಟರ್ ಗುಲಾಬಿಯಿಂದ ಇನ್ನೂ ವಿಕ್ರಮ್ ದಾಮೋದರ ಮನೇಲಿ ಏನೇನೆಲ್ಲ ಆಗುತ್ತೋ, ವೇದನಿಂದ ಒಳ್ಳೇದಾಗ್ತಿದೆ, ಈ ಹೂಳಿಂದ ಇನ್ನೇನೇನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ, ಕಾದು ನೋಡೋಣ. ಚೆನ್ನಾಗಿದೆ ಈ ಸಂಚಿಕೆ, ಯಾರು ನೋಡೋದನ್ನು ಮಿಸ್ ಮಾಡ್ಕೋಬೇಡಿ. ಇನ್ನೂ ಯಾರೆಲ್ಲ ಚಾನಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ ಅಭಿಮಾನಿಗಳು ಯಾರಾದರೂ ಇದ್ದರೆ, ಅಂದರೆ ಈ ಒಂದು ಸೀರಿಯಲ್ ಅಭಿಮಾನಿಗಳು, ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ ಲಿಂಕ್ನ. ಸೊ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸಂಚಿಕೆಯಲ್ಲಿ ಸಿಗೋಣ. ಬಾಯ್.